ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಾಕ್ಯ ಸಂದೇಶದ ಭಾಗಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಈ ದಿನಕ್ಕೆ ಆರಿಸಿಕೊಂಡಿರುವಂಥ ವೇದ ಭಾಗವು ಆದಿಕಾಂಡ 32ನೇ ಅಧ್ಯಾಯ 22ರಿಂದ 32ರವರೆಗೆ. ಆದಿಕಾಂಡ 32ನೇ ಅಧ್ಯಾಯ 22ರಿಂದ 32ರವರೆಗೆ. ಇಲ್ಲಿ ಯಾಕೋಬನ ಬಗ್ಗೆ ಇರುವಂಥದ್ದನ್ನು ನಾವು ಓದಿಕೊಳ್ತೇವೆ. ಈ ವಾಕ್ಯ ಭಾಗ ನಮಗೆ ಗೊತ್ತಿರುವಂಥ ವಾಕ್ಯ ಭಾಗ. ನಮ್ಮ ಜೀವಿತಗಳಲ್ಲಿ, ನಮ್ಮ ಸಭೆಗಳಲ್ಲಿ ಮತ್ತು ನಮ್ಮ ಸಂಡೇ ಸ್ಕೂಲಲ್ಲಿ ಕೂಡ ಈ ವಿಷಯವಾಗಿ ಅನೇಕ ನಾಟಕಗಳನ್ನು ನಾವು ಮಾಡಿದ್ದೇವೆ, ನಾವು ನೋಡಿಕೊಂಡಿದ್ದೇವೆ, ಕಲಿತುಕೊಂಡಿದ್ದೇವೆ. ಹೇಗೂ ಯಾಕೋಬನ ಈ ಪರಿಸ್ಥಿತಿಯನ್ನು ನೋಡುವಾಗ ಈ ಸಮಯದಲ್ಲಿ ಯಾಕೋಬನು ತಾನು ಹಿಂದೆ ಮಾಡಿದಂಥ ಎಲ್ಲ ತಪ್ಪುಗಳಿಂದಾಗಿ ಒಂದು ಅಪರಾಧ ಮನೋಭಾವದಿಂದ ಬಳಲ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತಗಳನ್ನು ನೋಡಿಕೊಳ್ಳುವಾಗ ನಾವು ಸಹ ನಮ್ಮ ಜೀವಿತಗಳಲ್ಲಿ ಅನೇಕ ಹಿಂದೆ ಮಾಡಿದ ತಪ್ಪುಗಳಿಗೆ ಇವತ್ತು ನಾವು ಅದರ ಪರಿಣಾಮಗಳನ್ನು ಅನುಭವಿಸ್ತಾ ಇರ್ತೇವೆ. ಹಾಗಾಗಿ ಯಾಕೋಬನು ಕೂಡ ತನ್ನ ಅಣ್ಣನಿಗೆ ಮೋಸ ಮಾಡಿದ ಸಮಯದಿಂದ ಹಿಡಿದು ಈಗ ಅವನು ಪೆನಿಯೇಲ್ ಎಂಬ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾನೆ. ಇಲ್ಲಿಯವರೆಗೂ ಅನೇಕರಿಗೆ ಮೋಸ ಮಾಡಿದನು ಮತ್ತು ಅದರ ಫಲವಾಗಿ ಅವನು ಮೋಸವನ್ನು ಅನುಭವಿಸಿದನೆಂಬುದಾಗಿ ನಾವು ನೋಡ್ತೇವೆ. ಮೋಸದ ನಿಮಿತ್ತವಾಗಿ ಅವನು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಆ ಒಂದು ಅಪರಾಧ ಮನೋಭಾವ ಅವನಲ್ಲಿ ಕಂಡು ಬರ್ತಿತ್ತೆಂಬುದಾಗಿ ನಾವು ಈ ವಾಕ್ಯದಲ್ಲಿ ಓದಿಕೊಳ್ತೇವೆ. ಅವನಿಗೆ ಹಳೆಯ ವಿಷಯ ಮಾತ್ರ ಅಲ್ಲ, ಅದರ ಜೊತೆಗೆ ವರ್ತಮಾನದ ಅರಿವು ಕೂಡ ಇತ್ತು. ನಾನು ಏನಾಗಿದ್ದೇನೆ, ಯಾಕೆ ಹೀಗಾಗಿದ್ದೇನೆ, ಯಾಕೆ ಹೀಗಾಯಿತು ಎಂಬಂಥ ಒಂದು ಅರಿವು ಅವನಿಗೆ ಇತ್ತೆಂಬುದಾಗಿ ಈ ಒಂದು ಆದಿಕಾಂಡ 32:6 ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಪ್ರಿಯರೇ, 32:6 ಓದುವಾಗ, ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ, ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹುಭಯವೂ ಕಳವಳವೂ ಉಂಟಾದು ಎಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ಪ್ರಿಯರೇ, ಹಾಗಾದರೆ ಅರಿವಿತ್ತು, ತನ್ನ ಪರಿಸ್ಥಿತಿ ಬಗ್ಗೆ ಯಾಕೋಬನಿಗೆ ಗೊತ್ತಿತ್ತು. ಆ ರಾತ್ರಿ ಬಹಳ ಭಯದಿಂದ ಅವನು ತುಂಬಿದ್ದನೆಂಬುದಾಗಿ ನಮಗೆ ವಾಕ್ಯದಲ್ಲಿ ಗೊತ್ತಾಗ್ತದೆ. ಪ್ರಿಯರೇ, ಯಾಕೋಬನ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿಯಿಂದ ಹೊರಬರಲು ಯಾಕೋಬನು ಹೇಗೆ ಪ್ರಯತ್ನಿಸಲು ಆರಂಭಿಸುತ್ತೆಂಬುದನ್ನು ನೀವು ಗಮನಿಸಬಹುದು. ಒಂದು ರೀತಿಯಲ್ಲಿ ಅವನು ಇನ್ನೂ ಕೂಡ ದೇವರಿಗೆ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡಿರಲಿಲ್ಲ. ಅವನು ಇನ್ನೂ ತನ್ನ ಆಲೋಚನೆ, ತನ್ನ ಕುತಂತ್ರ, ತನ್ನ ಮೋಸ ಈ ಒಂದು ವಿಷಯವಾಗಿ ಆತನು ಅವಲಂಬಿಸಿದ್ದನು. ಆದರೆ ದೇವರ ಮೇಲೆ ಪೂರ್ಣವಾದ ಅವಲಂಬನೆಗೆ ಬರಲಿಲ್ಲ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಅವನು ತನ್ನ ದೈಹಿಕ ಸ್ವಾವಲಂಬನೆ ತಕ್ಷಣವೇ ಬಹಳ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ಬೇತೇಲಿನಲ್ಲಿ ದೇವರೊಂದಿಗಿನ ಮುಖಾಮುಖಿಯು ಅವನ ನಂಬಿಕೆಗಳನ್ನು ಬದಲಾಯಿಸಿತ್ತು, ಬಲಪಡಿಸಿತ್ತು. ಆದರೂ ಕೂಡ ಅವನು ಸಂಪೂರ್ಣ ಸಮರ್ಪಣೆಗೆ ಅವನು ಬಂದಿರಲಿಲ್ಲ. ಆದರೆ ಇಲ್ಲಿ ಯಬ್ಬೋಕಿನಲ್ಲಿ ಅಥವಾ ಅದನ್ನು ಪೆನಿಯೇಲ್ ಎಂಬಲ್ಲಿ ನಿಂತುಕೊಳ್ಳುವಾಗ ಅಲ್ಲಿನ ಮುಖಾಮುಖಿ ಅವನ ಜೀವಿತವನ್ನೇ, ಅವನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆಂಬುದನ್ನು ನಮಗೆ ಗೊತ್ತಾಗ್ತದೆ. ಪ್ರಿಯರೇ, ಮತ್ತು ಅಷ್ಟೇ ಅಲ್ಲ, ಅವನ ಪ್ರಾರ್ಥನೆಯು ನಂಬಿಕೆ ಮತ್ತು ವಿಶ್ವಾಸದಿಂದ ಕೂಡಿತೆಂಬುದಾಗಿ ನಮಗೆ ವಾಕ್ಯದಲ್ಲಿ ಗೊತ್ತಾಗ್ತದೆ. 9ನೇ ವಚನ, ಅದೇ 32ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ ಅಲ್ಲಿ ಅವನು ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದ ನೀನೇ ಅಲ್ಲವೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯರೇ, ಅಂದರೆ ತನ್ನ ಬಲಹೀನತೆಯನ್ನು ಪಕ್ಕಕ್ಕಿಟ್ಟು ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವಂಥ ಒಂದು ಸ್ಥಿತಿಗೆ ಅವನು ನಿಧಾನವಾಗಿ ಬರ್ತಾ ಇದ್ದಾನೆ. ಇಲ್ಲಿ ನಿಧಾನವಾಗಿ, ಇನ್ನೂ ಪೂರ್ಣವಾಗಿ ಬಂದಿಲ್ಲ, ಆಗಿನ್ನೂ ಮುಖಾಮುಖಿ ಆಗಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅವನು ತನ್ನನ್ನು ತಪ್ಪನ್ನು ಅರಿತುಕೊಂಡು ತನ್ನ ಸಮರ್ಪಿಸಿಕೊಳ್ಳಲಿಕ್ಕೆ ಆದ ಸಿದ್ಧವಾಗಿದ್ದಾನೆ. ಅದೇ 32:11ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನೂ ನನ್ನ ಮಕ್ಕಳನ್ನೂ ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ ಎಂಬುದಾಗಿ ಅವನು ಬೇಡಿಕೊಳ್ತಾನೆ. ಅವನಿಗೆ ಭಯ ಮೂಡಿದೆ. ಈಗ
ತಾನು ಮಾಡಿದ ಮೋಸದ ತಪ್ಪಿನಿಂದಾಗಿ ಭಯ ಮೂಡಿದೆ ಪ್ರಿಯರೇ. ಯಾವಾಗಲೂ ಅಷ್ಟೇ, ನಾವೊಂದು ಗಾದೆ ಮಾತನ್ನು ಹೇಳ್ತೇವೆ, ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕೆಂಬುದಾಗಿ. ಇವನು ಕೂಡ ಮಾಡಿದ ಮೋಸ, ಇವತ್ತು ಸಾಕಷ್ಟು ಸಂಪಾದನೆ ಮಾಡಿದ್ದಾನೆ, 2 ಪಾಳೆಗಳಾಗುವಷ್ಟು ಆಸ್ತಿ ಅವನಲ್ಲುಂಟು, ಆದರೆ ಭಯ ತುಂಬಿ ಹೋಗಿದೆ. ಏನು ಮಾಡ್ತಾನೋ ಏಸಾವನೆಂಬ ಭಯ ಬಂದಿದೆ, ಪ್ರಾಣ ಭಯ ಬಂದಿದೆ, ತನ್ನ ಮಕ್ಕಳನ್ನು ಹೆಂಡತಿಯನ್ನು ಕೊಲ್ತಾನೆಂಬ ಭಯ ಬಂದಿದೆ ಅವನಿಗೆ. ಅದಕ್ಕಾಗಿ ನೋಡಿಕೊಳ್ಳುವಾಗ ಈ ವಾಕ್ಯದಲ್ಲಿ ಹಿಂದಿನ ವಚನಗಳಲ್ಲಿ ಅವನು ಮೊದಲು ಒಂದು ಗುಂಪುಗಳನ್ನು ಮಾಡಿ ಕುರಿಗಳನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಮುಂದಾಗಿ ಕಳಿಸ್ತಾನೆ, ಮಕ್ಕಳನ್ನು ಕಳಿಸ್ತಾನೆ, ಹೆಂಡತಿನ ಕಳಿಸ್ಬಿಡ್ತಾನೆ, ಇವನೊಬ್ಬನೇ ಉಳಿತಾನೆ ಪ್ರಿಯರೇ. ಈ ಒಂದು ಕಾಣಿಕೆಗಳನ್ನು ಏಸಾವ ನೋಡಿ ಅವನು ಸಮಾಧಾನ ಆಗಬಹುದೆಂಬುದಾಗಿ ಆಲೋಚನೆ ಮಾಡ್ತಾನೆ. ಆದರೆ ಈ ಪ್ರಾರ್ಥನೆ ಮಾಡಿದ ಗೊತ್ತಾಗತ್ತೆ, ಆ ಯಾವ ವಿಷಯಗಳು ಏಸಾವನನ್ನು ಸಮಾಧಾನ ಪಡಿಸಲಿಲ್ಲ ಅಂತ ಅವನು ಅಂದ್ಕೊಂಡಿದ್ದ ಅವನು. ಆದರೆ ಇಲ್ಲಿ ಒಂಟಿಗನಾಗಿ ನಿಲ್ತಾನೀಗ. ಬೇತೇಲಿನಲ್ಲಿ ಹೇಗೆ ಒಂಟಿಗನಾಗಿ ನಿಂತಿದ್ದನೋ ಇಲ್ಲೂ ಕೂಡ ಈಗ ಒಂಟಿಗನಾಗಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾನೆ, ಭಯದಿಂದ ಪ್ರಾರ್ಥನೆ ಮಾಡ್ತಾನೆ. ಯಾಕೋಬನ ಹಿಂದಿನ ವಿಷಾದ ಪರಿಸ್ಥಿತಿಗಳು, ಸಮಸ್ಯೆಗಳು ಇವತ್ತು ಅವನನ್ನು 2ನೇ ಹಂತಕ್ಕೆ ತಂದುಕೊಂಡಿದ್ದೆ. ದೊಡ್ಡ ಬಿಕ್ಕಟ್ಟಿನಲ್ಲಿ ನಿಂತುಕೊಂಡಿದ್ದಾನೆ. ಮಾಡಿದ ತಪ್ಪಿನಿಂದ ಈಗ ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿದ್ದಾನೆ. ದೊಡ್ಡ ಹೋರಾಟ ನಡೀತಾ ಇದೆ. ಯಾಕೋಬನೊಂದಿಗೆ ಹೋರಾಡಿದ ಮನುಷ್ಯನನ್ನು ನಾವು ನೋಡಿಕೊಳ್ಳುವಾಗ ಅನೇಕ ದೈವಶಾಸ್ತ್ರಜ್ಞರು ನಾವು ಹೇಳುವಂತೆ ಆತನು ಕ್ರಿಸ್ತನಿಗೆ ಹೋಲಿಕೆ ಮಾಡ್ತಾರೆ ಪ್ರಿಯರೇ. ಯೇಸು ಕ್ರಿಸ್ತನು ತಾನೇ ಅಲ್ಲಿ ಬಂದು ಯಾಕೋಬನಿಗೆ ಮುಖಾಮುಖಿಯಾಗಿ ಸಂಧಿಸಿನೆಂಬುದಾಗಿ ನಮಗೆ ವಾಕ್ಯವಚನ ಕೊಡುವುದುಂಟು. ಇದನ್ನು ಕ್ರಿಸ್ಟೋಫನ್ ಎಂಬುದಾಗಿ ನಾವು ಹೇಳ್ತೇವೆ, ಅಂದರೆ ಕ್ರಿಸ್ತನು ಕಾಣಿಸಿಕೊಂಡಂಥ ವಿಷಯಗಳೆಂಬುದಾಗಿ. ಮತ್ತು ಕ್ರಿಸ್ಟೋಫನಿ ಹೇಗೆ ಕ್ರಿಸ್ತನ ಬಗ್ಗೆ ಹೇಳ್ತಾವೋ ಹಾಗೆ ನಾವು ತಂದೆ ದೇವರ ಬಗ್ಗೆ ಹೇಳುವಾಗ ಥಿಯೋಫನಿ ಎಂಬುದಾಗಿ ಹೇಳ್ತವೆ. ಅಂದರೆ ಥಿಯೋಫನಿ ಎಂದಾಗ ದೇವರು ನಾವು ಇಸ್ರಾಯೇಲರ ಜೀವಿತದಲ್ಲಿ ನೋಡಿಕೊಳ್ಳುವಾಗ ಆತನು ಮೇಘದಲ್ಲಿ ಮತ್ತು ಬೆಂಕಿಯಲ್ಲಿ, ಪೊದೆಯಲ್ಲಿ, ಹೀಗೆ ನಿರ್ಜೀವ ವಸ್ತುಗಳ ಮುಖಾಂತರವಾಗಿ ಕಾಣಿಸಿಕೊಂಡದನ್ನು ನಾವು ನೋಡುವಂಥದ್ದು ತಂದೆ ದೇವರ ವಿಷಯ ನೋಡ್ತೇವೆ. ಅದನ್ನು ಥಿಯೋಫನಿ ಎಂಬುದಾಗಿ ಹೇಳ್ತೇವೆ. ಕ್ರಿಸ್ತನು ವ್ಯಕ್ತಿಗಳ ರೂಪದಲ್ಲಿ ಕಾಣಿಸಿಕೊಂಡ ವಿಷಯ ನೋಡಿಕೊಳ್ಳುವಾಗ ನಾವು ಅದನ್ನು ಕ್ರಿಸ್ಟೋಫನಿ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಆದ್ದರಿಂದ ಈ ಹೋರಾಟವು ಒಂದು ರೀತಿಯಲ್ಲಿ ಕ್ರಿಸ್ತನೊಟ್ಟಿಗೆ ಅಥವಾ ಆ ಒಂದು ದೂತನೊಟ್ಟಿಗೆ ಮಾಡಿದಂಥ ಹೋರಾಟ ಇಡೀ ರಾತ್ರಿ ನಡೆಯಿತು. ದೊಡ್ಡ ಬಿಕ್ಕಟ್ಟಿನಲ್ಲಿದ್ದಾನೆ, ಬಹಳಂಥ ಶ್ರಮೆಯಲ್ಲಿದ್ದಾನೆ, ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ. ಆದರೂ ಬಹಳ ಹಠದಿಂದ ಈ ಒಂದು ಇಡೀ ರಾತ್ರಿ ಹೋರಾಡೋದನ್ನು ನೋಡ್ತೇವೆ ಪ್ರಿಯರೇ. ಬಿಕ್ಕಟ್ಟಿನಲ್ಲಿ ಪ್ರಾರ್ಥನೆಯ ಬಲದಲ್ಲಿ ಅವನು ಹೋರಾಡ್ತಾನೆ ಪ್ರಿಯರೇ. ಮತ್ತು ಈ 32ನೇ ಅಧ್ಯಾಯ 25ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಆ ಪುರುಷನು ತಾನು ಗೆಲ್ಲದಿರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಒಂದು ರೀತಿಯಲ್ಲಿ ಬಲವಂತವಾಗಿ ಅವನನ್ನು ಶರಣಾಗತಿ ಮಾಡುವಂಥ ಪರಿಸ್ಥಿತಿ ನೋಡ್ತೇವೆ ಪ್ರಿಯರೇ. ಅವನು ಹೋರಾಡ್ತಾ ಇದ್ದಾನೆ, ಸಬ್ಮಿಟ್ ಆಗ್ತಾ ಇಲ್ಲ. ಆದರೆ ಯಾವಾಗ ಅವನಿಗೆ ಕೀಲುಗಳಿಗೆ ಮುಟ್ತಾನೋ ಆಗ ಕೀಲು ತಪ್ಪಿ ಹೋಯಿತು. ಆಗ ಅವನು ಶರಣಾಗತಿಗೆ ಬರೋದನ್ನು ನೋಡ್ತೇವೆ ಪ್ರಿಯರೇ. ಮತ್ತು ಪ್ರಾಮಾಣಿಕವಾಗಿ ತಮ್ಮನ್ನು ತಾವು ಎದುರಿಸಿಕೊಳ್ಳುವ ಇಚ್ಛೆ ನಮಗಿರಬೇಕು ಯಾವಾಗಲೂ. ಯಾಕೆಂದರೆ ಯೇಸು ಕ್ರಿಸ್ತನು ನಮ್ಮ ಕೂಡ ಬಂದು ನಮ್ಮ ಕೂಡ ಮಾತನಾಡುವಾಗ, ವಾಕ್ಯದ ಮುಖಾಂತರ ನಮ್ಮನ್ನು ಎದುರಿಸುವಾಗ ನಾವು ಸಮರ್ಪಿಸಿಕೊಳ್ಳುವಂಥ ಮನೋಭಾವನೆ ಹೊಂದಿರಬೇಕು ಪ್ರಿಯರೇ. ಅಲ್ಲಿ ಹೇಳುವಂಥ ಮುಂದಿನ ವಚನ ನೋಡಿಕೊಳ್ಳುವಾಗ 26ನೇ ವಚನ, ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆಗ ಆ ಪುರುಷನು ಹೇಳ್ತಾನೆ, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದನು ಎಂಬುದಾಗಿ ಹೇಳ್ತದೆ ಪ್ರಿಯರೇ. ನೋಡ್ರಿ, ಇದು ಬಹಳ ಪ್ರಾಮುಖ್ಯವಾದ ಅಂಶ. ನಿನ್ನ ಹೆಸರೇನಂತ ಕೇಳುವಾಗ ಅವನು ಯಾಕೋಬನು ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಹಿಂದೆ ಅವನ ತಂದೆ ಕೇಳುವಾಗ ನೀನು ಯಾರು ಅನ್ನುವಾಗ ಈ ಯಾಕೋಬನ ಸುಳ್ಳು ಹೇಳಿ ನಾನು ಏಸಾವನೆಂಬ ಹೇಳ್ತಾನೆ ಪ್ರಿಯರೇ. ನಾನು ಯಾಕೋಬ ಅಂತ ಹೇಳ್ಕೊಳ್ಳೋದಿಲ್ಲ. ಮತ್ತು ತನ್ನ ಅಣ್ಣನ ಹೆಸರನ್ನ ಹೇಳಿ ಅವನ ಆಶೀರ್ವಾದ ಕದ್ದುಕೊಂಡು ಹೋಗ್ತಾನೆ ಆ ಸಮಯದಲ್ಲಿ. ಅದಕ್ಕಾಗಿಯೇ ದೇವರು ಮತ್ತೊಂದು ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾನೆ. ಹೇಗೆ ಯೇಸು ಸ್ವಾಮಿ ಪೇತ್ರನಿಗೆ ಕೇಳಿದ್ರೆ 3 ಬಾರಿ ಪೇತ್ರನೇ ನಾನು ಪ್ರೀತಿ ಮಾಡ್ತೀವಿ ಎಂಬುದಾಗಿ, ಹಾಗೆ ಇಲ್ಲಿ ಮತ್ತೆ ಕೇಳ್ತಾ ಇದ್ದಾನೆ ದೇವರು ಯಾಕೋಬನಿಗೆ ನಿನ್ನ ಹೆಸರೇನು ಅಂತ. ಆಗ ಅವನು ಹೇಳ್ತಾನೆ, ಅಲ್ಲಿ ವಾಕ್ಯ ಬರೀ ಯಾಕೋಬ ಅಂತ ಹೇಳ್ತದೆ, ಆದರೆ ಆ ಯಾಕೋಬನ ಅರ್ಥದ ಹಿಂದೆ ಅವನು ಹೇಳುವಂಥದ್ದು, ಕರ್ತನೇ ನಾನು ಯಾಕೋಬನು, ಒಬ್ಬ ಕುತಂತ್ರಿ, ಸ್ವಾವಲಂಬಿ, ಹಠಮಾರಿ, ನಾನು ಸ್ವಾರ್ಥಿ ಮತ್ತು ಮೋಸ ಮಾಡಿದವನು. ನಾನು ಅದನ್ನು ಕಂಡುಕೊಂಡಿದ್ದೇನೆ. ನಾನು ಕೇವಲ ಯಾಕೋಬನಾಗಿದ್ದೇನೆ, ಏಸಾವನಲ್ಲ, ಕ್ಷಮಿಸೆಂಬುದಾಗಿ ಹೇಳುವಂಥ ಒಂದು ಮನೋಭಾವಕ್ಕೆ ಬಂದಿದ್ದಾನೆ ಪ್ರಿಯರೇ. ಆದ್ದರಿಂದ ದೇವರು ನಮ್ಮನ್ನು ಸಂಧಿಸುವಾಗ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಾವು ಹೇಗೆ ಇದ್ದೇವೋ, ಹೊರಗಲ್ಲ ಒಳಗೆ ಹೇಗೆ ಇದ್ದೇವೋ ಹಾಗೆ ನಮ್ಮನ್ನು ದೇವರ ಮುಂದೆ ಅರಿಕೆ ಮಾಡುವಂಥದ್ದು, ಒಪ್ಪಿಸಿಕೊಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ.
ಅದಕ್ಕಾಗಿ ನಾವು ಒಂದು ಶ್ರೇಷ್ಠ ಸಂಗೀತದಲ್ಲಿ ಹಾಡುವಾಗ ಹಾಡ್ತೇವೆ, ಇದ್ದಂತೆ ಬಂದೇ ಕರ್ತನೆ ಎಂಬುದಾಗಿ, ಇರುವಂತೆ ಬರ್ತೇನೆ ಸ್ವಾಮಿ ಅಂತ. ಯಾವ ರೀತಿಯಾದಂಥ ಒಂದು ಕವಚ ಇಲ್ಲ, ಯಾವ ರೀತಿಯಾದಂಥ ಒಂದು ಮೋಸ ಇಲ್ಲ, ಯಥಾರ್ಥವಾಗಿ ಇದ್ದಂತೆ ಬರುವಂಥದ್ದು ಭಾಳ ಮುಖ್ಯ. ಯಾಕೋಬನು ಹೇಳ್ತಾನೆ, ನನ್ನ ಹೆಸರು ಯಾಕೋಬ, ನಾನು ಮೋಸಗಾರ ಎಂಬುದನ್ನು ಒಪ್ಪಿಕೊಳ್ತಾನೆ ಪ್ರಿಯರೇ. ಮತ್ತು ಮೂರನೇ ಅಂಶಕ್ಕೆ ಬರುವಾಗ, ಯಾವಾಗ ಈ ಬಿಕ್ಕಟ್ಟಿನಲ್ಲಿ ಅವನು ತನ್ನ ಒಪ್ಪಿಸಿಕೊಡ್ತಾನೋ, ಅರಿಕೆ ಮಾಡ್ತಾನೋ, ಆಗ ಅಲ್ಲಿ ಧನ್ಯತೆಯ ಬದಲಾವಣೆ ಬರ್ತದೆ ಪ್ರಿಯರೇ, ಆಶೀರ್ವಾದದ ಬದಲಾವಣೆ ಬರ್ತದೆ. 32ನೇ ಅಧ್ಯಾಯದಲ್ಲಿ 28ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಆ ಪುರುಷನು ಅಥವಾ ಕ್ರಿಸ್ತನು, ಆ ದೂತನು ಹೇಳುವ ಹಾಗೆ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬ ಅನ್ನಿಸಿಕೊಳ್ಳುವುದಿಲ್ಲ, ಅಂದರೆ ಮೋಸಗಾರ ಅನ್ನಿಸಿಕೊಳ್ಳುವುದಿಲ್ಲ. ದೇವರ ಸಂಗಡಲೂ ಮನುಷ್ಯರ ಸಂಗಡಲೂ ಹೋರಾಡಿ ಗೆದ್ದವನಾಗಿದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದೆಂಬುದಾಗಿ ಅಲ್ಲಿ ದೂತನು ಹೇಳುವುದನ್ನು ನೋಡ್ತೇವೆ ಪ್ರಿಯರೇ. ಯಾವಾಗ ನಾವು ಒಪ್ಪಿಸಿಕೊಡ್ತೇವೋ, ಯಾವಾಗ ನಾವನ್ನು ಸಮರ್ಪಿಸಿಕೊಳ್ತೇವೋ, ಬದಲಾವಣೆ ಬರಲಿಕ್ಕೆ ಸಾಕು. ದೇವರು ಬದಲಾವಣೆ ಕೊಡ್ತಾನೆ, ಆತನೇ ಅದನ್ನು ಉಚ್ಚರಿಸ್ತಾನೆ, ಇನ್ನು ಮೇಲೆ ನೀನು ಹಳೆಯ ವ್ಯಕ್ತಿಯಲ್ಲ, ಹೊಸ ವ್ಯಕ್ತಿಯಾಗಿದ್ದಿ ಎಂಬುದಾಗಿ. ದೇವರ ಶಕ್ತಿ ಮತ್ತು ಸಂರಕ್ಷಣೆಯಿಂದ ಯಾಕೋಬನು ಆಶೀರ್ವದಿಸಲ್ಪಟ್ಟನು ಪ್ರಿಯರೇ ಸಮಯದಲ್ಲಿ. ಮತ್ತು ಅವನು ಹೊಸ ಆತ್ಮಿಕ ದೃಷ್ಟಿಕೋನದಿಂದ ಆಶೀರ್ವಾದವನ್ನು ಹೊಂದ್ತಾನೆ. ಯಾಕೋಬನಲ್ಲ, ಇನ್ನು ಮೇಲೆ ಇಸ್ರಾಯೇಲ್ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ನೀನು ಇಸ್ರಾಯೇಲ್ ಎಂಬುದಾಗಿ ವಾಕ್ಯ ನಮಗೆ ಬಲಪಡಿಸ್ತದೆ. ಅವನು 30 ವರ್ಷ ಹೇಳ್ತಾನೆ, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟರೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ ಪ್ರಿಯರೇ. ಹಾಗಾದರೆ ಯಾವಾಗ ನಾವು ಮುಖಾಮುಖಿಯನ್ನು ಸಂಧಿಸ್ತೇವೋ ಆಗ ನಮ್ಮಲ್ಲಿ ಬದಲಾವಣೆ ಬರ್ತದೆ ಮತ್ತು ಅವನು ಬದಲಾದ ವ್ಯಕ್ತಿತ್ವದಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಮುಂದೆ ನಡೀತಾನೆ ಪ್ರಿಯರೇ. 31ನೇ ವಚನ, ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಹಾಗಾದರೆ ನಮ್ಮ ಜೀವಿತದಲ್ಲಿ ಹೊಸ ಬೆಳಕು ಬರಬೇಕಂದ್ರೆ, ಸೂರ್ಯೋದಯ ಆಗಬೇಕಂದ್ರೆ ನಾವು ದೇವರಿಗೆ ಒಪ್ಪಿಸಿಕೊಡಬೇಕು, ಸಮರ್ಪಿಸಿಕೊಡಬೇಕು. ಆ ಬದಲಾವಣೆ ಬರಲಿಕ್ಕೆ ನಾವು ಸಿದ್ಧವಾಗಬೇಕು. ಆದ್ದರಿಂದ ಹೇಗೆ ಯಾಕೋಬನು ಹಳೆಯ ಸಂಗತಿಗಳನ್ನು ಒಪ್ಪಿಸಿಕೊಟ್ಟು ತನ್ನನ್ನು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡನೋ, ಹಾಗೆ ನಾವು ಕೂಡ ನಮ್ಮೆಲ್ಲ ಹಳೆಯ ಸಂಗತಿಗಳನ್ನ ಬಿಟ್ಟು ಒಪ್ಪಿಸಿಕೊಡುವುದಾದರೆ ನಾವು ಬದಲಾದವರಾಗಿ ಸೂರ್ಯೋದಯದ ಕಡೆಗೆ, ಅಂದರೆ ಬೆಳಕಿನ ಕಡೆಗೆ ನಡೆಯುವಂತೆ ಕರ್ತನು ನಮಗೆ ಕೃಪೆ ಮಾಡ್ತಾನೆ ಪ್ರಿಯರೇ. ಹೌದು, ಹೊಸ ಒಡಂಬಡಿಕೆಯಲ್ಲಿ ನಾವು ಓದಿಕೊಳ್ಳುವ ಕೊಲಸ್ಸೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದಿಕೊಳ್ಳುವಾಗ ಅಲ್ಲಿ ಪೌಲನು ಶ್ರೇಷ್ಠವಾದ ಅಂಶಗಳ ಬಗ್ಗೆ ಬರೀತಾನೆ ಪ್ರಿಯರೇ. ಒಬ್ಬ ಕ್ರೈಸ್ತ ವ್ಯಕ್ತಿ ಅಥವಾ ಪಾಪವನ್ನು ಬಿಟ್ಟು ಯೇಸುವನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನ ಮಗನಾಗಿರುವಂಥ ಕ್ರೈಸ್ತ ವ್ಯಕ್ತಿಯು ಹೇಗೆ ಇರಬೇಕೆಂಬುದನ್ನು ಹೇಳುವಂಥ ಕೆಲವು ವಿಷಯಗಳು ನಾವು ಓದಿಕೊಳ್ಳಬಹುದಲ್ಲಿ. ಯಾವ ರೀತಿಯ ಮನುಷ್ಯನು ಯಾಕೋಬನಂತೆ, ಅಥವಾ ಬರೀ ಯಾಕೋಬನಷ್ಟೇ ಅಲ್ಲ, ಶರಣಾದಂಥ ಸಮರ್ಪಿಸಿಕೊಂಡಂಥ ಯಾಕೋಬನಂತೆ ಬಾಳಬೇಕೆಂಬುದಾಗಿ ಪೌಲನು ಹೇಳ್ತಾನೆ ಪ್ರಿಯರೇ. 3:12 ಕೊಲಸ್ಸೆ, ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಶುರು ಮಾಡ್ತಾನೆ ಪ್ರಿಯರೇ. ನಾವು ಯಾವಾಗಲೂ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕೆಟ್ಟಗಳನ್ನು ಬಿಟ್ಟವರಾಗಿ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು. ಹೌದು, ಅನೇಕ ಬಾರಿ ಕೆಟ್ಟದನ್ನು ಮಾಡಲಿಕ್ಕೆ ಸುಲಭ, ಒಳ್ಳೆಯದನ್ನು ಮಾಡಲಿಕ್ಕೆ ಬಹಳ ಕಷ್ಟ ಎಂಬುದಾಗಿ ನಾವು ಅನುಭವ ತಿಳ್ಕೊಂಡಿದ್ದೇವೆ. ಆದರೂ ಕ್ರಿಸ್ತನು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವುದರಿಂದ, ಹಿಂದೆ ಮಾಡಿರುವುದರಿಂದ ಈಗ ಮಾಡುತ್ತಿರುವುದರಿಂದ ನಾವು ಕೂಡ ಸದ್ಗುಣಗಳನ್ನು ಧರಿಸಿಕೊಂಡು ಒಳ್ಳೆಯದನ್ನು ಮಾಡಬೇಕೆಂದು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ. 13ನೇ ವಚನ ಹೇಳ್ತದೆ, ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂಬುದಾಗಿ ಹೇಳ್ತದೆ ಪ್ರಿಯರೇ. ನಾವು ಮತ್ತವರ ಮೇಲೆ ತಪ್ಪು ಹೇಳುವ ಅವಶ್ಯಕತೆ ಇಲ್ಲ, ತಪ್ಪು ಹೊರಿಸುವ ಅವಶ್ಯಕತೆ ಇಲ್ಲ. ನಾವು ಸಹಿಸಿಕೊಂಡವರಾಗಿ ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ 12ನೇ ವಚನದಲ್ಲಿ. ಸಹಿಸಿಕೊಳ್ಳುವಂಥದ್ದು ಕ್ರಿಸ್ತನ್ ನಮಗೆ ಕಳಿಸಿಕೊಟ್ಟಿರುವಂಥ ವಿಷಯವಾಗಿದೆ. ಆತನು ಶ್ರಮೆಯನ್ನು ಸಹಿಸಿಕೊಂಡನು, ಆತನು ಹಿಂಸೆಯನ್ನು ಸಹಿಸಿಕೊಂಡನು, ಆತನು ಶಿಲುಬೆ ಮೇಲೆ ಒಡೆದಂಥ ಗಾಯಗಳನ್ನು, ನೋವನ್ನು ಸಹಿಸಿಕೊಂಡನು. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪಾಪವಾದ ಭಾರವನ್ನು ಆತನು ಹೊತ್ತುಕೊಂಡು ಆ ಒಂದು ಭಾರವನ್ನು ಸಹಿಸಿಕೊಂಡನು ಪ್ರಿಯರೇ. ಇವತ್ತು ದೇವರಿಂದ, ಯೇಸು ಕ್ರಿಸ್ತನಿಂದ ನಾವು ಕಲಿಯುವಂಥ ಪ್ರಾಮುಖ್ಯವಾದ ವಿಷಯ, ನಾವು ಸಹಿಸಿಕೊಳ್ಳುವಂಥರಾಗಿರಬೇಕು. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಬೇಕೆಂಬುದಾಗಿ ಇಲ್ಲಿ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ. 14ನೇ ವಚನಕ್ಕೆ ಬರುವಾಗ, ಕೊಲಸ್ಸೆ 3:14 ಓದಿಕೊಳ್ಳುವಾಗ ವಾಕ್ಯ ಹೀಗೆ ಹೇಳುತ್ತೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಎಂಬುದಾಗಿ. ಹಾಗಾದರೆ ನಾನು ಬದಲಾದ ವ್ಯಕ್ತಿ ಆಗಿದ್ದೇನೋ? ಆಗಿರುವುದಾದರೆ ನನ್ನಲ್ಲಿ ಈ ಗುಣಗಳುಂಟೋ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಅಂದರೆ ಪ್ರೀತಿಯನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ ಪ್ರಿಯರೇ.
ಮತ್ತು ಹಾಗೆ ಮುಂದೆ 15ನೇ ವಚನಕ್ಕೆ ಬರುವಾಗ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾವು ಹಾಗೆ ಆ ವಾಚನ ಕೊನೆ ಭಾಗ ಬರುವಾಗ, ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾವು ಯಾವಾಗಲೂ ಇದು ಬಹಳ ಮುಖ್ಯ. ಅನೇಕ ಬಾರಿ ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆಗೆ ಅನೇಕ ಉತ್ತರ ನಮಗೆ ಸಿಗ್ತದೆ, ದೇವರಿಗೆ ನಾವು ಸ್ತೋತ್ರ ಹೇಳೋದನ್ನು ಮರೆತು ಬಿಡ್ತೇವೆ ಪ್ರಿಯರೇ. ಅಥವಾ ಒಂದು ಕ್ಷಣ ಚಿಕ್ಕದಾಗಿ ಹೇಳಿ ಮರೆತು ಬಿಡಬಹುದು, ಅಥವಾ ಇರಲಿ ಬಿಡಿ ಎಂಬುದಾಗಿ ನಾವು ಬಿಟ್ಟು ಬಿಡಬಹುದು ಪ್ರಿಯರೇ. ಆದರೆ ನಮ್ಮ ಜೀವನದ, ಕ್ರೈಸ್ತ ಜೀವಿತದ, ಬದಲಾದ ಜೀವಿತದ ಪ್ರಾಮುಖ್ಯವಾದ ವಿಷಯ ಅಂದರೆ ನಾವು ಯಾವಾಗಲೂ ದೇವರ ಮಹಿಮೆಯನ್ನು ನೋಡುತ್ತಾ, ಘನಪಡಿಸುತ್ತಾ, ಆತನು ಮಾಡಿರೋ ಉಪಕಾರಗಳಿಗಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಹೇಳುವಂಥ ವ್ಯಕ್ತಿಗಳಾಗಬೇಕೆಂಬುದಾಗಿ ಪೌಲನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಅಷ್ಟೇ ಅಲ್ಲ, ಮುಂದೆ 17ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ ಎಂಬುದಾಗಿ ನಾವು ಆತನನ್ನು ಎಚ್ಚರಿಸ್ತಾನೆ ಪ್ರಿಯರೇ. ಹಾಗೆ ನಾವು ಏನೇ ಮಾಡಿದರೂ ನಮಗಿರುವಂಥ ಒಂದೇ ಒಂದು ಸುಮಾದರಿ, ನಮ್ಮನ್ನು ಬಿಡಿಸಿದಂಥ, ಬದಲಾಯಿಸಿದಂಥ, ಹಳೆ ಜೀವನ ತೆಗೆದುಹಾಕಿದಂಥ, ಪಾಪವನ್ನು ನಿವಾರಿಸಿದಂಥ, ಹೊಸ ಜೀವನ ಕೊಟ್ಟಂಥ, ಬಳಿಕೆಗೆ ನಡೆಸ್ತಿರುವಂಥ ಯೇಸು ಕ್ರಿಸ್ತನಂತೆ ನಾವು ಮಾಡಬೇಕು, ಯೇಸು ಕ್ರಿಸ್ತನ ಹೆಸರಿನಲ್ಲೇ ಮಾಡಬೇಕೆಂಬುದಾಗಿ ಪೌಲನು ಎಚ್ಚರ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ಕೊಲಸ್ಸೆ 3:12 ಅಲ್ಲಿಂದ 17 ವಚನ ನೋಡಿಕೊಳ್ಳುವಾಗ, ಇದು ನಮ್ಮ ಜೀವಿತದಲ್ಲಿ ಕ್ರೈಸ್ತರಾಗಿ ಅಳವಡಿಸಿಕೊಂಡಿದ್ದೆವು, ಕ್ರಿಸ್ತನನ್ನು ಪ್ರೀತಿಸುವ ಮಕ್ಕಳಾಗಿ ನಾವು ಇದನ್ನು ಸ್ವೀಕರಿಸಿದ್ದೆವು, ಹೀಗೆ ನಡೀತಾ ಇದ್ದೇವಾ? ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳಬೇಕು ಪ್ರಿಯರೇ, ಪ್ರಶ್ನೆ ಮಾಡಿಕೊಳ್ಳಬೇಕು. ಹೊಸ ಮಡಿಕೆಯಲ್ಲಿ ಯಾಕೋಬನಂತೆ ನಾವು ಮತ್ತೊಂದು ಘಟನೆ ನೋಡಿಕೊಳ್ಳುವಾಗ ಜಕ್ಕಾಯನ ಬಗ್ಗೆ ಕಲ್ತ್ಕೊಂಡಿದ್ದೇವೆ ಅಲ್ವಾ? ಜಕ್ಕಾಯನ ನೋಡುವಾಗ ಅವನ ವೃತ್ತಿಯೇ ಅವನಿಗೆ ಅಡ್ಡಿಯಾಗಿತ್ತು. ಎಲ್ಲರೂ ಅವನನ್ನು ಸುಂಕದನೆಂಬುದಾಗಿ ಅವರು ಹೀಯಾಳಿಸಿ ಅವನು ಪಾಪಿ ಎಂಬ ಬಿರುದನ್ನು ಅವನಿಗೆ ಕೊಟ್ಟಿದ್ದರು ಪ್ರಿಯರೇ. ಯಾರೂ ಅವನನ್ನು ಸೇರಿಸ್ತಾ ಇರಲಿಲ್ಲ, ಯಾರೂ ಅವನ ಮನೆಗೆ ಹೋಗ್ತಾ ಇರಲಿಲ್ಲ. ಹೀಗಾಗಿ ಅವನು ಸಮಾಜದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ವ್ಯಕ್ತಿಯಾಗಿದ್ದ. ದುಡ್ಡಿತ್ತು, ಸಂಪಾದನೆ ಇತ್ತು, ಆದರೆ ಅವನು ಸಮಾಜದಲ್ಲಿ ಅವನು ಸಂಪೂರ್ಣವಾಗಿ ತಳ್ಳಲ್ಪಟ್ಟಂಥ ವ್ಯಕ್ತಿಯಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಯೇಸು ಸ್ವಾಮಿ ಮಾಡಿದಂಥ ವಿಷಯ ಏನಂದರೆ, ಯಾವಾಗ ಜಕ್ಕಾಯನು ತನ್ನ ಪರಿಸ್ಥಿತಿ ಹೀಗಿದ್ದರೂ ಪರವಾಗಿಲ್ಲ, ನಾನು ಯೇಸುವನ್ನು ಸಂಧಿಸ್ತೇನೆ ಎಂಬುದಾಗಿ ಬರುವಾಗ, ಅವನು ಆ ಒಂದು ಮರವನ್ನು ಹತ್ತಿ ಯೇಸುವನ್ನು ಬರುವಿಕೆಯನ್ನು ಕಾಯುವಾಗ ಯೇಸುವನ್ನು ಬಂದು ನಿಂತ್ಕೊಂಡು ಹೇಳ್ತಾರೆ, ಜಕ್ಕಾಯನೇ ತಟ್ಟನ್ನೇ ಇಳಿದು ಬಾ, ನಾನಿನ್ನ ಮನೆಗೆ ಬಂದಿಡ್ಕೊಳ್ತೇನೆ ಎಂಬುದಾಗಿ. ಯಾವಾಗ ದೇವರನ್ನು ಸಂಧಿಸ್ತೇವೋ ಆಗ ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿ ಇರಲಿಕ್ಕೆ ಬರ್ತಾನೆ, ನಮ್ಮ ಹೃದಯ ಇರಲಿಕ್ಕೆ ಬರ್ತಾನೆ ಪ್ರಿಯರೇ. ಜಕ್ಕಾಯನ ಕೂಡಲೇ ಇಳಿದು ಬಂದು ಮನೆ ಕರ್ಕೊಂಡು ಹೋಗ್ತಾನೆ. ಅಲ್ಲೂ ಕೂಡ ಜನರು ಮಾತನಾಡ್ತಾರೆ, ಓ ಇವನು ಪಾಪಿ, ಇಂಥವನ ಮನೆಗೆ ಯೇಸು ಹೋಗಿದ್ದಾರೆ ಎಂಬುದಾಗಿ. ಆಗ ಅವನು ಒಪ್ಪಿಕೊಂಡು ಒಂದು ಮಾತು ಹೇಳ್ತಾನೆ, ನಿಂತುಕೊಂಡು, ಕರ್ತನೇ, ಈಗೋ ನಾನು ಯಾರಿಂದಾರು ಸುಳ್ಕೊಂಡೆ ಹಾಕಿದರೆ 4 ವಾಪಸ್ ಕೊಡ್ತೇನೆ ಎಂಬುದಾಗಿ ಅವನು ತನ್ನ ಅರಿಕೆ ಮಾಡುತ್ತಾ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ, ಧೈರ್ಯವಾಗಿ ಹೇಳ್ತಾನೆ ಪ್ರಿಯರೇ. ಆಗ ಯೇಸು ಮಾಡಿದ ಮಾತು, ಹಿಂದೆ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ತಾನೆ. ಅವನು ಎಷ್ಟರ ಮಟ್ಟಿಗೆ ಜಕ್ಕಾಯನ ಹೇಳ್ತಾನೆ ಅಂದರೆ, ಬರೀ 4 ಅಲ್ಲ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬೇಕಾದ್ರೆ ಬಡವರಿಗೆ ಕೊಡ್ತೀನಿ ಎಂಬುದಾಗಿ ಅವನು ಹೇಳ್ತಾನೆ ಪ್ರಿಯರೇ. ಇವತ್ತು ನಾವು ಇಂಥ ಒಂದು ಬದಲಾವಣೆ ಪರಿಸ್ಥಿತಿಗೆ ಬರಬೇಕು. ಅನೇಕ ಬಾರಿ ನಾವು ನಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದ್ರಲ್ಲೇ ಕೆಲಸ ಮುಗಿಸ್ತೇವೆ, ಅದರಲ್ಲೇ ಬಲವಂತವಾಗಿ ಕೂತ್ಕೊಳ್ತೇವೆ. ನಮ್ಮ ತಪ್ಪನ್ನು ಯಾರಿಗೂ ಗೊತ್ತಾಗಬಾರ್ದು ಎಂಬುದಾಗಿ ನಾವು ಅದನ್ನು ಮುಚ್ಚಿಕೊಂಡು ಇಟ್ಟಷ್ಟು ಸಮಸ್ಯೆ ಜಾಸ್ತಿ. ಯಾವಾಗ ಒಂದು ಹಣ್ಣನ್ನು ನಾವು ಒಂದು ಮನೆಯಲ್ಲಿ ಇಟ್ಟು ಮರೆತು ಬಿಡ್ತೇವೋ ಆ ಹಣ್ಣು ಹಾಗೆ ಇರೋದಿಲ್ಲ ಪ್ರಿಯರೇ. ಅದು ದಿನದಿಂದ ದಿನಕ್ಕೆ ತೀರವಾಗಿ ಪಕ್ವವಾಗಿ ಕಡೆಗೆ ಕೊಳೆಯುತ್ತಾ, ನಾರುತ್ತಾ, ವಾಸನೆ ಬಂದು ಹುಳ ತುಂಬಿಕೊಳ್ತದೆ. ನಾವು ಕೂಡ ನಮ್ಮ ಪಾಪಗಳನ್ನು ಹಾಗೆ ಉಳ್ಕೊಂಡ್ಬಿಟ್ರೆ ಅದು ಸಂಪೂರ್ಣವಾಗಿ ಕೆಟ್ಟು ಹೋಗಿ ಇನ್ನೂ ಹದಗೆಟ್ಟು ನಮ್ಮ ಜೀವಿತವನ್ನು ಹಾಳು ಮಾಡುತ್ತೆ ಹೊರತು ಅದರಿಂದ ಯಾವ ಒಳ್ಳೆಯ ಕೆಲಸ ಆಗೋದಿಲ್ಲ. ಅದರಿಂದ ಯಾಕೋಬನ ಹಾಗೆ ಬದಲಾಗೋಣ, ಯಬ್ಬೋ ಕೊಳೆಯ ಬಳಿಗೆ ಬರೋಣ, ಪೆನಿಯರ ಅನುಭವನ ಹೊಂದಿಕೊಳ್ಳೋಣ, ಬೆಳಕಿನ ಕಡೆ ನಡೆಯೋಣ ಪ್ರಿಯರೇ. ಜಕ್ಕಾಯನ ಹಾಗೆ ಯೇಸುವನ್ನು ಸ್ವೀಕರಿಸೋಣ, ಬದಲಾಗೋಣ, ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿಕೊಳ್ಳೋಣ. ಕರ್ತನ ಪ್ರೀತಿ ಮಾಡಿದ್ದಾನೆ, ನಾನು ಬದಲಾಯಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ, ನಾನು ನೀನು ಸಿದ್ಧವಾಗಬೇಕಷ್ಟೇ. ನಾವನ್ನು ಒಪ್ಪಿಸಿಕೊಟ್ಟು ಕರ್ತನ ವಾಕ್ಯಕ್ಕೆ ನಮ್ಮನ್ನು ತಗ್ಗಿಸಿಕೊಂಡು ನಾವು ಆತನ ಮಕ್ಕಳಾಗಿ ಜೀವಿಸಲಿಕ್ಕೆ ಬಲಪಡಿಸೋಣ. ಪೌಲನು ಹೇಳಿದಂತೆ ನಾವು ಸದ್ಗುಣಗಳನ್ನು ಧರಿಸಿಕೊಂಡವರಾಗಿ ಕ್ರಿಸ್ತನ ಹೆಸರಿನಲ್ಲಿ ಅವನು ಮಾಡುತ್ತಾ ಮುಂದೆ ಸಾಗುವ ಹಾಗೆ ಕರ್ತನವನ್ನು ಬಲಪಡಿಸಿ ನಡೆಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ಪ್ರೀತಿಗಾಗಿ ಅನಂತ ಸ್ತೋತ್ರ ಸ್ವಾಮಿ. ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಕೊಟ್ಟ ಕೃಪೆಗಾಗಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಕರ್ತನ, ನೀನು ನಮ್ಮನ್ನು ಬದಲಾಯಿಸಲಿಕ್ಕೆ ಮನಸ್ಸು ಮಾಡಿದ್ದಿ, ಇಷ್ಟವುಳ್ಳವನಾಗಿದ್ದಿ, ಅದಕ್ಕಾಗಿ ಸ್ತೋತ್ರಪ್ಪ. ಕೃಪೆ ದಯಪಾಲಿಸು. ನಾವು ಕರ್ತನ ತಗ್ಗಿಸಿಕೊಳ್ಳುವಂತೆ, ನಮ್ಮನ್ನು ಬದಲಾಯಿಸಿಕೊಳ್ಳುವಂತೆ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡು ಸ್ವಾಮಿ.
ಬದಲಾದ ಯಾಕೋಬನಂತೆ, ಬದಲಾದಂಥ ಜಕ್ಕಾಯನಂತೆ ನಾವು ಸ್ವಾಮಿ ನಿನ್ನ ಒಳಗೆ ಬಂದು ಬದಲಾವಣೆ ಅನುಭವಿಸುತ್ತಾ ಪೌಲನು ಹೇಳಿದ ಹಾಗೆ ಸ್ವಾಮಿ ಸದ್ಗುಣಗಳನ್ನು ಧರಿಸಿಕೊಂಡವರಾಗಿ ಎಲ್ಲವನ್ನ ನಿನ್ನ ಹೆಸರಲ್ಲಿ ಮಾಡುತ್ತಾ ಈ ಲೋಕನ ಜೀವಿಸುವ ಹಾಗೆ ಕೃಪೆಯನ್ನು ದಯಪಾಲಿಸಿಕೊಡು. ನಿನಗೆ ಮಾತ್ರ ನಿತ್ಯ ಕಾಲಕ್ಕೂ ಮಹಿಮೆಯೂ ಘನವೂ ಸ್ತುತಿಯೂ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಸ್ತೋತ್ರ ಮಾಡುತ್ತಾ ಬಿಡುವುದು ದೇವ ನಮ್ಮ ತಂದೆಯೇ, ಆಮೇನ್.